ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. BBA 4ನೇ ಸೆಮಿಸ್ಟರ್ ಕನ್ನಡ ಭಾಷಾ ಪಠ್ಯವನ್ನು ಕುರಿತಂತೆ ಈ ದಿನದ ತರಗತಿಯಲ್ಲಿ ಚರ್ಚಿಸೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ರೆಕಾರ್ಡಿಂಗ್ನಲ್ಲಿ ಪುನರ್ವಿವಾಹ ಎಂಬ ಕಥೆಯ ಸಂಪೂರ್ಣ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ. ಹಾಗೆ ಈ ಒಂದು ಕಥೆಯನ್ನು ಬಹಳ ಸರಳವಾದ ರೀತಿಯಲ್ಲಿ ವಿವರಿಸ್ತಾ ಇದ್ದೇನೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ. ಇಂದಿನ ಈ ವಿಡಿಯೋದಲ್ಲಿ 4ನೇ ಸೆಮಿಸ್ಟರ್ BBA ಕನ್ನಡ ಪಠ್ಯದ ಪುನರ್ವಿವಾಹ ಎಂಬ ಕಥೆಯ ಸಂಪೂರ್ಣ ಸಾರಾಂಶ, ಪ್ರಮುಖ ಅಂಶಗಳು ಹಾಗೂ ಪರೀಕ್ಷೆಗೆ ಉಪಯುಕ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಕಥೆಯನ್ನು ಕನ್ನಡದ ಪ್ರಸಿದ್ಧ ಲೇಖಕಿ ಕೊಡಗಿನ ಗೌರಮ್ಮ ಅವರು ರಚಿಸಿದ್ದಾರೆ. ಮಹಿಳಾ ಜೀವನದ ಸಂಕಷ್ಟಗಳು, ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಮತ್ತು ವಿಧವೆಯರ ಮೇಲಿನ ಸಾಮಾಜಿಕ ಅನ್ಯಾಯಗಳನ್ನು ಈ ಕಥೆ ಪರಿಣಾಮಕಾರಿಯಾಗಿ ಚಿತ್ರಿಸ್ತಾ ಇದೆ. ಹಿಂದಿನ ಕಾಲದಲ್ಲಿ ಬಾಲ್ಯ ವಿವಾಹ ಎಂಬ ಅನಿಷ್ಟ ಪದ್ಧತಿ ಸಮಾಜದಲ್ಲಿ ವ್ಯಾಪಕವಾಗಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ಹುಡುಗಿಯರ ಮದುವೆ ಮಾಡಲಾಗುತ್ತಿತ್ತು. ಇದರಿಂದ ಅನೇಕ ಹೆಣ್ಣು ಮಕ್ಕಳು ಅಲ್ಪ ವಯಸ್ಸಿನಲ್ಲಿಯೇ ವಿಧವೆಯರೂ ಆಗುತ್ತಿದ್ದರು. ಅಂತಹ ಬಾಲ ವಿಧವೆಯರ ಜೀವನ ಎಷ್ಟು ಕಷ್ಟಕರವಾಗಿರುತ್ತಿತ್ತು ಎಂಬುದನ್ನು ಲೇಖಕಿ ಈ ಕಥೆಯ ಮೂಲಕ ಮನಮುಟ್ಟುವಂತೆ ವಿವರಿಸಿದ್ದಾರೆ. ಈ ಕಥೆಯ ಪ್ರಮುಖ ಪಾತ್ರಧಾರಿ ರಾಜಿ. ಅವಳು ಬಾಲ್ಯದಲ್ಲಿಯೇ ವಿಧವೆಯಾಗಿದ್ದಾಳೆ. ಸಮಾಜದ ಕಠಿಣ ನಿಯಮಗಳು, ಸಂಪ್ರದಾಯಗಳು ಮತ್ತು ತಿರಸ್ಕಾರಗಳಿಂದ ಅವಳ ಜೀವನ ದುಃಖಮಯವಾಗಿತ್ತು. ರಾಜಿ ಕೇವಲ ದುಃಖದಲ್ಲಿರುವ ಮಹಿಳೆ ಅಷ್ಟೇ ಅಲ್ಲ, ಅವಳು ಸ್ವಾಭಿಮಾನಿ, ಧೈರ್ಯಶಾಲಿ ಮತ್ತು ಚಿಂತನಶೀಲ ವ್ಯಕ್ತಿ. ಪುನರ್ವಿವಾಹ ಕಥೆಯಲ್ಲಿ ಒಂದು ಸಂದರ್ಭದಲ್ಲಿ ನಾಯಕನು ರಾಜಿಯನ್ನು ಮದುವೆಯಾಗಲು ಬಯಸುತ್ತಾನೆ. ಆದರೆ ರಾಜಿ ನನ್ನನ್ನು ಮದುವೆಯಾಗಬೇಡಿರಿ ಎಂದು ಹೇಳುತ್ತಾಳೆ. ಇದಕ್ಕೆ ಪ್ರಮುಖ ಕಾರಣ ಅವಳ ಸ್ವಾಭಿಮಾನ. ನಾಯಕನು ತನ್ನ ಮೊದಲ ಹೆಂಡತಿಯನ್ನು ಸುಲಭವಾಗಿ ಮರೆತು ಮತ್ತೊಂದು ಮದುವೆಗೆ ಸಿದ್ಧನಾಗಿರುವುದನ್ನು ಕಂಡು ಅವನ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ ಎಂದು ರಾಜಿ ಭಾವಿಸುತ್ತಾಳೆ. ನಿಜವಾದ ಪ್ರೀತಿ ಎಂದರೆ ತ್ಯಾಗ, ಗೌರವ ಮತ್ತು ಬದ್ಧತೆ ಎಂದು ಅವಳು ನಂಬಿದ್ದಾಳೆ. ಆದ್ದರಿಂದ ತನ್ನ ಆತ್ಮಗೌರವವನ್ನು ಕಾಪಾಡಿಕೊಳ್ಳಲು ರಾಜಿ ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ. ಬಾಲ ವಿಧವೆಯರ ಜೀವನ ತುಂಬ ದುಃಖಕರವಾಗಿರುತ್ತದೆ. ಅವರಿಗೆ ಸಾಮಾನ್ಯ ಮಹಿಳೆಯರಂತೆ ಬದುಕುವ ಹಕ್ಕು ಸಿಗುವುದಿಲ್ಲ. ಸಮಾಜವು ಅವರನ್ನು ತಿರಸ್ಕರಿಸುತ್ತದೆ. ಅವರ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಡುವುದಿಲ್ಲ. ಮದುವೆಗೆ ಅವಕಾಶ ನೀಡುವುದೇ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ಅವರು ಶಿಕ್ಷಣದಿಂದಲೂ ವಂಚಿತರಾಗುತ್ತಾರೆ. ಜೀವನದ ಸಂತೋಷ, ಸ್ವಾತಂತ್ರ್ಯ ಮತ್ತು ಗೌರವವನ್ನು ಕಳೆದುಕೊಂಡು ಏಕಾಂಗಿ ಬದುಕನ್ನು ನಡೆಸಬೇಕಾಗುತ್ತದೆ. ಈ ಎಲ್ಲ ಕಷ್ಟಗಳನ್ನು ಲೇಖಕಿ ಕಥೆಯ ಮೂಲಕ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಬಾಲ್ಯ ವಿವಾಹವು ಸಮಾಜಕ್ಕೆ ದೊಡ್ಡ ಶಾಪವಾಗಿದೆ. ಇದರಿಂದ ಮಕ್ಕಳ ಶಿಕ್ಷಣಕ್ಕೆ ಅಡ್ಡಿಯಾಗುತ್ತದೆ. ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಕುಂಠಿತವಾಗುತ್ತದೆ. ಹೆಣ್ಣು ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಕುಟುಂಬದ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುವ ಮುನ್ನವೇ ಜೀವನದ ಹೊರೆ ಹೊರುವ ಪರಿಸ್ಥಿತಿ ಉಂಟಾಗುತ್ತದೆ. ಈ ಕಾರಣಗಳಿಂದಾಗಿ ಬಾಲ್ಯ ವಿವಾಹವನ್ನು ನಿರ್ಮೂಲನೆ ಮಾಡಬೇಕು ಎಂಬುದು ಈ ಕಥೆಯ ಆಶಯವಾಗಿರುತ್ತದೆ. ರಾಜಿಯ ಜೀವನ ದುರಂತಗಳಿಂದ ಕೂಡಿದೆ. ಚಿಕ್ಕ ವಯಸ್ಸಿನಲ್ಲಿಯೇ ವಿಧವೆಯಾಗಿರುವುದು ಅವಳ ಜೀವನದ ದೊಡ್ಡ ನೋವು. ಸಮಾಜದ ಕಠಿಣ ನಿಯಮ ಅವಳನ್ನು ಇನ್ನಷ್ಟು ಸಂಕಷ್ಟಕ್ಕೆ ದೂಡಿರುತ್ತದೆ. ಆದರೆ ಅವಳು ನಿರಾಶೆಯಾಗುವುದಿಲ್ಲ. ತನ್ನ ಜೀವನದ ಅನುಭವಗಳಿಂದ ಪಾಠ ಕಲಿತು ಮಹಿಳೆಯರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಯತ್ನಿಸುತ್ತಾಳೆ. ಪುನರ್ವಿವಾಹ ಕಥೆಯ ವಿಶೇಷತೆ ಎಂದರೆ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡುವುದಾಗಿದೆ. ವಿಧವೆಯ ಸಮಸ್ಯೆ, ಮಹಿಳಾ ಸ್ವಾಭಿಮಾನ, ಬಾಲ್ಯ ವಿವಾಹದ ದುಷ್ಪರಿಣಾಮ ಮತ್ತು ಸಮಾಜ ಸುಧಾರಣೆಯು ಅಗತ್ಯವಾಗಿದೆ ಎಂಬುದು ಲೇಖಕಿ ಸರಳವಾಗಿ ತಿಳಿಸುತ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪುನರ್ವಿವಾಹ ಕಥೆಯು ಬಾಲ್ಯ ವಿವಾಹ ಮತ್ತು ವಿಧವೆಯರ ಮೇಲಿನ ಅನ್ಯಾಯಗಳನ್ನು ಖಂಡಿಸಿ ಸಮಾಜದಲ್ಲಿ ಉತ್ತಮ ಬದಲಾವಣೆ ತರಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೊಂದು ಪಾಠದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.